ಜೊತೆಗೆ ಗುರುಗಳೇ, ನಾನು ಇನ್ನೊಂದು ಪ್ರಶ್ನೆನ ಕೇಳಬೇಕು. ಗರಿಕೆಯನ್ನು ಖಂಡಿತವಾಗಿ ನಾವೆಲ್ಲರೂ ಸಮರ್ಪಣೆ ಮಾಡ್ತೀವಿ. ಅದರಲ್ಲೂ ಗಣಪತಿಗೆ 21 ಗರಿಕೆಯನ್ನೇ ಸಮರ್ಪಣೆ ಮಾಡಬೇಕು ಅನ್ನೋದು ವಾಡಿಕೆ ಇದೆ. ಇದರ ಹಿಂದೆ ಏನಾದರೂ ಕಾರಣಗಳಿದೆಯಾ? 21 ಗರಿಕೆ ನಿರ್ದಿಷ್ಟವಾಗಿ ಇಷ್ಟೇ ಗರಿಕೆಯನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಕಾರಣಗಳಿದೆಯಾ ಇದ್ರ ಹಿಂದೆ? ಅಲ್ಲ, ನಾನು 21 ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಪ ಮಟ್ಟಿಗೆ ಬಳಸಿ ಅಷ್ಟೇ ಅದನ್ನ. ಈ ನಾನು ಹೇಳಿ 21 ಈಗ 22 ಟ್ರೈನ್ ಆಗುತ್ತೆ, ಅದೇ ಆರೋಗ್ಯ ಮೇಲೆ ಪ್ರಭಾವ ಏನಾದ್ರು ಬೀಳುತ್ತಾ? ಅದೇ ಸಾಮಾನ್ಯವಾಗಿ ಅದನ್ನ ಅಂದ್ರೆ ನಾನು ಹೇಳಿದಲ್ಲ, ಮೌಢ್ಯ ಎಷ್ಟು ಜ್ಞಾನ ಅಂದ್ರೆ ಜ್ಞಾನ ಜೊತೆಗೆ ಈ ಮೌಢ್ಯಗಳು ಬಂದ್ರೆ ಅಕಸ್ಮಾತ್ 21 ಇಟ್ಟು 22 ಇಟ್ಬಿಟ್ಟ ಅಂತ ಇಟ್ಕೊಳ್ಳಿ, ನೀವು ಎಣಿಸ್ಲಿಕ್ಕೆ 1 2 ಈ ತರ ಎಣಿಸ್ಲಿಕ್ಕೆ 22 ಇದ್ದಿದ್ರೆ ಏನ್ ಸಮಸ್ಯೆ ಆಗುತ್ತೆ? ಏನಾಗೋದಿಲ್ಲ. ಹಾಗಾದ್ರೆ ಅಂಕೆ ಸಂಖ್ಯೆಗಳದ್ರಲ್ಲಿ ಏನ್ ಕೆಲಸ ಮಾಡಲ್ಲ. ಅದರಲ್ಲಿ ಇರುವಂತ ಮೆಡಿಸಿನ್ ಒಂದು ಚಿಕ್ಕ ಮುಷ್ಟಿ ಅಷ್ಟಾದ್ರೆ ಸಾಕಾಗುತ್ತೆ. ಒಂದು ಮುಷ್ಟಿ ಗರ್ಕೆ ಸಾಕಾಗುತ್ತೆ. ಒಂದು ಮುಷ್ಟಿ ಗರ್ಕೆ ಇದ್ರೆ ಸಾಕು. ನಾನು ಹೇಳ್ತೀನಿ, ಅದು ಎಷ್ಟು ಶಕ್ತಿ ಇದೆ ವೀಕ್ಷಕರೇ. ನೀವು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಏನು 3 ದಿನ ಮಾಡ್ತೀರಾ, ಒಂದಿನ ಅಲ್ಲ 3 ದಿನ ಮಾಡ್ತೀರಾ, ಅಷ್ಟಕ್ಕೆ ಸಮ ಈ ಗರ್ಕೆಯ ರಸ. 1 ಗ್ಲಾಸ್ ಗರ್ಕೆಯ ರಸ ಅದನ್ನ ಖಾಲಿ ಹೊಟ್ಟೆಲೇ ತಗೋಬೇಕು. ಅವಾಗಲೇ ಅದರ ಪ್ರಭಾವ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವಂಥದ್ದು. ನೀವು ಸತತವಾಗಿ ಒಂದು 6 ತಿಂಗಳು ತಗೊಳ್ಳಿ ನೋಡಿ. ವಾರಕ್ಕೆ 1 ಸಲ ತಗೊಳ್ಳಿ. ಪ್ರತಿದಿನ ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಆಗದೆ ಇದ್ರೆ ವಾರಕ್ಕೆ 1 ಸಲ ತಗೊಂಡು ನೋಡಿ. ಅದರ ಆ ಶಕ್ತಿ ನಿಮಗೆ ಅರಿವಾಗುತ್ತೆ. ಹೌದಲ್ವಾ, ನಾನು ಇಷ್ಟು ಕೈಕಾಲುಗಳು ನೋವಿತ್ತು, ಇವತ್ತು ಕೈಕಾಲುಗಳು ನೋವೇ ಇಲ್ಲ, ನನಗೆ ಕಣ್ಣು ಮಂಜಾಗ್ತಾ ಇತ್ತು, ಈಗ ಮಂಜಾಗ್ತಾ ಇಲ್ವಲ್ಲ, ನಿಶಕ್ತಿ ಅಂತ ಅನ್ನಿಸ್ತಾ ಇತ್ತು, ಇವತ್ತು ನಿಶಕ್ತಿನೇ ಕಾಣಿಸ್ತಾ ಇಲ್ವಲ್ಲ. ಇಷ್ಟು ಅನುಭವಗಳು ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಹಾಗಾಗಿ ಪ್ರತಿನಿತ್ಯ ಸೇವನೆ ಮಾಡ್ರಪ್ಪ, ನೀವು ಆರೋಗ್ಯವಾಗಿರಿ. ಆರೋಗ್ಯ ಎಲ್ಲೂ ಇಲ್ಲ, ನಮ್ಮ ಜ್ಞಾನದಲ್ಲಿದೆ. ಇಲ್ಲಿ ಇರುವಂತಹ ಮೆಡಿಸಿನ್ ಪ್ರಾಪರ್ಟೀಸ್ ನಮ್ಮ ಇರುವ ಮೂಲಿಕೆಗಳಿದೆ. ಇದನ್ನೇ ಬಳಸ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೇನೆ. ಖಂಡಿತ ಗುರುಗಳೇ. ಇಲ್ಲಿಂದ ಆಚೆಗೆ ಬಹುಶಃ ನಮ್ಮ ಎಲ್ಲ ವೀಕ್ಷಕರು ಕೂಡ ದೇವಸ್ಥಾನಕ್ಕೆ ಹೋದಾಗ ಗಣಪತಿ ಆರಾಧನೆ ಮಾಡಬೇಕಾದ್ರೆ ತಪ್ಪದೆ ಗರಿಕೆಯನ್ನು ಕೂಡ ಕೇಳಿ ಪ್ರಸಾದವನ್ನಾಗಿ ಸ್ವೀಕರಿಸಿ ಬರ್ತಾರೆ. ನಮಗೆ ಕಥೆಯಲ್ಲಿ ಗೊತ್ತಿದೆ, ಗಣಪತಿ ತನ್ನ ಹೊಟ್ಟೆಯ ಉರಿಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಗರಿಕೆ ಸೇವನೆ ಮಾಡ್ತಾರೆ ಅಂತ. ಆದರೆ ನಾವು ಕ್ರಮೇಣವಾಗಿ ಇದನ್ನ ಕಥೆಯಲ್ಲಿ ಇಟ್ಕೊಂಡು ಗಣಪತಿಗೆ ಮಾತ್ರ ಗರಿಕೆಯನ್ನ ಬಳಸ್ತಾ ಇದ್ದೀವಿ. ನಮ್ಮ ಆರೋಗ್ಯ ಹಿತದೃಷ್ಟಿಯಲ್ಲಿ ಬಳಕೆ ಮಾಡೋದು ಕಮ್ಮಿ ಆಗಿದೆ. ಗಣನೀಯವಾಗಿ ಕಮ್ಮಿ ಆಗಿರುವಂತಹ ಇಂಥ ನಮ್ಮ ಒಂದಷ್ಟು ವೈಜ್ಞಾನಿಕ ನಾಟಿ ವೈದ್ಯಕೀಯ ಪದ್ಧತಿಗಳೆಲ್ಲ ಇದು ಮುಂದಕ್ಕೂ ಕೂಡ ಮುಂದುವರಿತಾ ಹೋಗ್ಲಿ. ಎಲ್ಲರೂ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ.